ನಮಸ್ಕಾರ ಸ್ನೇಹಿತರೆ. ಈಗ ತೋರಿಸ್ತಾ ಇರೋ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಾಡುವ ಶೈಲಿ ಅವರೆಕಾಯಿ ಸಾಂಬಾರಿದು. ತುಂಬ ರುಚಿಯಾಗಿರುತ್ತೆ, ತುಂಬ ರುಚಿಕಟ್ಟಾಗಿ ಬರುತ್ತೆ. ಈಗ ಹಾಕೊಳ್ತಾ ಇರೋ ಸಾಂಬಾರುಗಳು ನೋಡಿ, ಸಾಮಾನುಗಳು ಏನೇನು ಅಂತ ತೋರಿಸ್ತೀನಿ. ಸ್ವಲ್ಪ ಚಕ್ಕೆ ಲವಂಗ, ಒಂದು ಅರ್ಧ ಇಂಚು ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಒಳ್ಳೆಯದು, ಈರುಳ್ಳಿ, ಟೊಮೊಟೊ, ಹುರ್ಗಡ್ಲೆ, ತೆಂಗಿನ ತುರಿ, ಹಾಗೆ ಮಟನ್ ಸಾರು ಖಾರದ ಪುಡಿ, ಮತ್ತು ಒಗ್ಗರಣೆಗೆ ಈರುಳ್ಳಿ. ಇದು ಹಸಿ ಅವರೆಕಾಯಿ ಸುಲಿದಿಟ್ಕೊಂಡಿದ್ದೀನಿ ನೋಡಿ, ಇಷ್ಟು ಫ್ರೆಶ್ ಆಗಿದೆ. ಏನಾದ್ರು ಇದ್ದರೆ ನೋಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ತುಂಬ ಘಮ ಘಮ ಅನ್ನುತ್ತಾ ಇರ್ತದೆ ಮನೆಯೆಲ್ಲ, ಅಷ್ಟು ರುಚಿಯಾಗಿರ್ತದೆ. ಈ ಚಳಿಗಂತೂ ತುಂಬ ಖುಷಿ ಪಡ್ತಾರೆ ಎಲ್ಲರೂ. ಈ ರೀತಿ ನಮ್ಮ ಮನೇಲಿ ಈ ರೀತಿ ಮಾಡ್ತೀವಿ. ನೀವು ಮಾಡ್ಕೋತೀರಾ ಅಂತ ಅಂದ್ಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡೋಕ್ಕೆ ತುಂಬ ರುಚಿಯಾಗಿರ್ತದೆ, ತುಂಬ ಮನೇಲಿ ಸ್ಪೆಷಲ್ ಅನಿಸುತ್ತೆ. ಮಾಡ್ಕೊಳ್ಳಿ ಎಲ್ಲರೂ. ಇದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ನಾವು ರುಬ್ಕೋಬೇಕು. ಇದಕ್ಕೆ ನಾವೇನು ತೋರಿಸ್ತೆ ಈಗ ಸಾಮಾನುಗಳು, ಅದನ್ನೆಲ್ಲ ಹಾಕ್ಕೋಬೇಕು. ಚಕ್ಕೆ ಲವಂಗ, ಮತ್ತು ಬೆಳ್ಳುಳ್ಳಿ, ಶುಂಠಿ, ನಾಟಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾಟಿ ಕೊತ್ತಂಬರಿ ಸೊಪ್ಪು, ನಾಟಿ ಬೆಳ್ಳುಳ್ಳಿ, ಶುಂಠಿ, ಮತ್ತು ಈರುಳ್ಳಿ. ಒಂದು 2.5 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಒಗ್ಗರಣೆಗೆ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ನಾಟಿ ಕೊತ್ತಂಬರಿ ಸೊಪ್ಪು, ಈಗ ಹುರ್ಗಡ್ಲೆ ಹಾಕಿದ ನಂತರ ಎಲ್ಲನೂ ಸ್ವಲ್ಪ ನೀಟಾಗಿ ಹಾಕ್ಕೊಂಡ್ರೆ, ಒಂದೂವರೆ ಇಡಿಯಷ್ಟು ಹಾಕ್ಕೊಂಡ್ರೆ ಸಾಕು. ಹುರ್ಗಡ್ಲೆ, ಟೊಮೊಟೊ, ನಾನಿಲ್ಲಿ 2 ಟೊಮೊಟೊ ಬಳಸಿದ್ದೀನಿ. ನಿಮ್ಮ ರುಚಿಗೆ ತಕ್ಕಾಗೆ, ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಾಮಾನುಗಳನ್ನ ಹಾಕ್ಕೊಳ್ಳಿ. ಹಾಗೆ ತೆಂಗಿನ ತುರಿ, ಒಂದು ಅರ್ಧ ಹೋಳು ತೆಂಗಿನ ತುರಿ. ಇದನ್ನೆಲ್ಲನೂ ಹಾಕ್ಕೊಂಡು ನಾನು ಎಲ್ಲ ಒಂದೇ ಜಾರ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಸಾಮಾನೆಲ್ಲ ಕರೆಕ್ಟಾಗಿ ಗೊತ್ತಾಗಲಿ ಅಂತ. ನೀವು ತುಂಬ ಆದಮೇಲೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಅರ್ಧ ನೀವು ಡಿವೈಡ್ ಮಾಡ್ಕೊಂಡು ನೀವು ರುಬ್ಕೋಬೋದು. ರುಬ್ಕೊಂಡು ಇದಕ್ಕೆ ನಾವೀಗ ನಾವು ಖಾರದ ಪುಡಿ ಆ್ಯಡ್ ಮಾಡಬೇಕು. ಮಟನ್ ಸಾರು ಖಾರದ ಪುಡಿ ನಾನು ಬೇಳೆ ಸಾಂಬಾರು ಖಾರದ ಪುಡಿನ ಬೌಲ್ಗೆ ಹಾಕಿಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ನಾನಿವಾಗ ಮಟನ್ ಸಾರು ಖಾರದ ಪುಡಿನ ತೊಗೋತಾ ಇದ್ದೀನಿ. ತೊಗೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ನಾವು ಅದನ್ನು ರುಬ್ಕೋಬೇಕು. ತುಂಬ ರುಚಿಯಾಗುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಸೀಸನ್ ವೈಸು ಯಾವುದೇ ತರಕಾರಿ ಬರಲಿ, ಕಾಳುಗಳು ಬರಲಿ, ಸೊಪ್ಪುಗಳು ಬರಲಿ, ಹಣ್ಣುಗಳು ಬರಲಿ, ಅದನ್ನೆಲ್ಲ ನೀವು ಸೇವಿಸ್ತಾ ಇದ್ದಾಗ ನಿಮಗೆ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರ್ತದೆ. ಯಾವುದೇ ಕಾರಣಕ್ಕೂ ನೀವು ಸೀಸನ್ ವೈಸಲ್ಲಿ ಏನು ಬರುತ್ತೆ ಯಾವುದು ಬೇಡ ಅಂದೇ ಎಲ್ಲನೂ ತೊಗೊಳ್ಳಿ. ಈಗ ನಾವು ಮಟನ್ ಸಾರು ಖಾರದ ಪುಡಿ ಹಾಕ್ಕೋತಾ ಇದ್ದೀವಿ. ಮಟನ್ ಸಾರು ಖಾರದ ಪುಡಿ ಹಾಕ್ಕೊಂಡು ಮಸಾಲೆ ಖಾರದ ಪುಡಿನ ನೀವು ನೀಟಾಗಿ ರುಬ್ಕೊಬರಬೇಕು. ತುಂಬ ನುಣ್ಣಗೆ ರುಬ್ಕೊಂಬರಬೇಕು. ಈ ಸಾಂಬಾರಿಗೆ ನಾವು ಚಕ್ಕೆ ಲವಂಗನ ಸ್ವಲ್ಪನೇ ಹಾಕ್ಕೊಂಡಿರಬೇಕು. ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಇಂಚು ಚಕ್ಕೆ, ಒಂದು 2 ಲವಂಗ ಹಾಕ್ಕೊಂಡಿರೋದು ನಾನು. ನಿಮ್ಮ ಇದಕ್ಕೆ ರುಚಿಗೆ ತಕ್ಕ ಹಾಗೆ ನೀವು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ರುಬ್ಕೊಬರಬೇಕು. ನೋಡ್ಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಬೇಕಾದ್ರೆ ನೀವು ಜಾಸ್ತಿ ಆದರೆ ಜಾರ್ಗೆ ಇದು ಮಾಡ್ಕೊಳ್ಳಿ. ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದನ್ನು ಒಂದು ಸತಿ ಇದು ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಾನು ಒಟ್ಟಿಗೆ ಹಾಕೋತಾ ಇದ್ದೀನಿ. ಒಟ್ಟಿಗೆ ಹಾಕ್ಕೊಂಡು ತುಂಬ ನುಣ್ಣಗೆ ನೀವು ರುಬ್ಕೊಬನ್ನಿ. ನೋಡಿ, ನಾನು ರುಬ್ಕೊಬಂದಿದ್ದೀನಿ. ಇವಾಗ ರುಬ್ಬಿರೋಂಥ ಮಸಾಲೆ ಹೀಗೆ ಬರುತ್ತೆ. ಸ್ವಲ್ಪ ನುಣ್ಣಗೆ ನೈಸಾಗಿ ರುಬ್ಕೊಬನ್ನಿ. ತುಂಬ ರುಚಿಯಾಗಿ ಬರುತ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ದೋಸೆಗೆ, ಚಪಾತಿಗೆ, ಮುದ್ದೆಗಂತೂ ತುಂಬ ಚೆನ್ನಾಗಿರ್ತದೆ. ಈಗ ಒಂದು ಕುಕ್ಕರ್ನ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ನಾವು ಕುಕ್ಕರೆಲ್ಲ ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದ ನಂತರ ಸ್ವಲ್ಪ ನಾವು ಅದಕ್ಕೆ ಎಣ್ಣೆ ಹಾಕಬೇಕಾಗುತ್ತೆ. ಸ್ವಲ್ಪ ಡ್ರೈ ಆಗಲಿ ಕುಕ್ಕರು. ಒದ್ದೆ ಅಂಶ ಏನಿದೆ ಅದೆಲ್ಲ ಕ್ಲೀನಾಗಿ ಡ್ರೈ ಆಗಲಿ.
ಕುಕ್ಕರೆಲ್ಲ ಡ್ರೈ ಆದಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕೋಣ. ದಯವಿಟ್ಟು ರುಚಿಕಟ್ಟಾಗಿ ಅಡುಗೆ ಮಾಡುವಂಥ ತೋರಿಸ್ತೀನಿ. ದಯವಿಟ್ಟು ಎಲ್ಲರೂ ನೋಡಬೇಕು. ನೋಡಿ ಅದನ್ನು ನಮ್ಮನೇಲೂ ಮಾಡೋಂಥ ಅಡುಗೆಗಳನ್ನ ನೀವು ಟ್ರೈ ಮಾಡಿ, ನೀವು ರುಚಿಸಿ. ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಲಿ. ಅದು ಸ್ವಲ್ಪ ಕಾದ ನಂತರ ನಾವು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಕಾಯಲಿ. ಯಾವತ್ತೂ ಸೀಸನ್ ವೈಸ್ ತರಕಾರಿಗಳನ್ನ ನಾವು ತಿಂದಾಗ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ತುಂಬ ಚೆನ್ನಾಗಿ ಆರೋಗ್ಯ ನಾವು ಮೇಂಟೈನ್ ಮಾಡಿದ್ರೆ ನಮ್ಮ ವ್ಯವಹಾರಗಳಿಗೆ ಹೋಗೋಕ್ಕೆ ಮಾಡೋಕ್ಕೆ ಸರಿಯಾಗುತ್ತೆ. ಇಲ್ಲ ಅಂದರೆ ನಾವು ಮೆಡಿಷನ್ನೇ ತೊಗೋತಾ ಇದ್ದರೆ ಆರೋಗ್ಯ ಯಾವತ್ತೂ ಕೂಡ ನಮಗೆ ಸರಿ ಹೋಗಲ್ಲ. ಒಂದಲ್ಲ ಒಂದು ಪ್ರಾಬ್ಲಮ್ ಆಗುತ್ತೆ. ನಮ್ಮ ಅಡುಗೆಗಳಲ್ಲೇ ಇರುತ್ತೆ ಔಷಧಿ ಗುಣಗಳು. ಆದಷ್ಟು ನಾವು ಎಲ್ಲ ಥರ ತರಕಾರಿಗಳು, ಕಾಳುಗಳು, ಸೊಪ್ಪುಗಳನ್ನ ನಾವು ಬಳಸ್ತಾ ಹೋಗಬೇಕು. ನಾವು ಬಳಸ್ತಾ ಹೋದಂತೆ ನಮಗೆ ಕಾಯಿಲೆಗಳು ಬರೋದು ಕಮ್ಮಿ ಆಗುತ್ತೆ. ಈ ಅವರೆಕಾಳಲ್ಲಿ ಕ್ಯಾನ್ಸರ್ ಬರೋಂಥ ಸಾಧ್ಯತೆಗಳು ಕಮ್ಮಿ. ತುಂಬ ಗುಣ ಇದೆ ಇದರಲ್ಲಿ. ಎಲ್ಲರೂ ಶೀತ ಅಂತ ಹೇಳ್ತಾರೆ. ಶೀತ ಒಂದೇ ನೋಡಬೇಡಿ, ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಕೂಡ ತೆಗೆಯೋ ಶಕ್ತಿ ನಮ್ಮ ಪ್ರಕೃತಿಗಿದೆ. ಅವರೆಕಾಳಲ್ಲಿ ಹಿಂದ್ಲಿಂದನೂ ಹೇಳ್ಕೊಂಬಂದಿದ್ದಾರೆ. ಈಗ ನೋಡಿ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಅದನ್ನ ಸ್ವಲ್ಪ ಹುರ್ಕೊಂಡು ಘಮ ಅನ್ನತ್ತೆ. ಗೊತ್ತಾಗುತ್ತೆ ನಿಮಗೆ, ಅದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದ ನಂತರ ನೀವು ಸ್ವಲ್ಪ ಅವರೆಕಾಳನ್ನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ನಾವು ಹುರ್ಕೋಬೇಕಾಗುತ್ತೆ. ಈಗ ನೋಡಿ ಅವರೆಕಾಳು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಗೊತ್ತಾಗುತ್ತೆ, ಆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ, ಸ್ಪ್ರೆಡ್ ಆಗುತ್ತೆ ಮನೇಲೆಲ್ಲ. ನಿಮಗೆ ಗೊತ್ತಾಗುತ್ತೆ ಹುರಿತಾ ಇರಬೇಕಾದ್ರೇ ತುಂಬ ಘಮ ಅಂತ ಬರುತ್ತೆ ಅದು ಸ್ಮೆಲ್. ಹಸಿ ವಾಸನೆ ಎಲ್ಲ ಹೋಗಿ ಘಮ ಅಂತ ಬರುತ್ತೆ. ನೋಡಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡು ಘಮ ಅಂತ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಹಸಿ ಅವರೆಕಾಯಿ, ಈರುಳ್ಳಿ, ಎಣ್ಣೆ ಈ ಮೂರನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡಾಗ ನಾವು ಯಾವ ರೀತಿ ಹುರಿತೀವಿ, ಯಾವ ಅದಕ್ಕೆ ಹುರಿತೀವಿ ಅದ್ರ ಪ್ರಕಾರ ಅದು ರುಚಿನ ಬಿಡ್ತಾ ಹೋಗುತ್ತೆ. ಇದೆಲ್ಲ ನಾಟಿ ಸ್ಟೈಲು, ಅಂದರೆ ಹಳೆಯ ಪದ್ಧತಿಗಳು, ಹಿರೀಕರು ಮಾಡ್ತಂಥ ಪದ್ಧತಿಗಳು. ಇದರಲ್ಲೆಲ್ಲ ತುಂಬ ಔಷಧಿ ಗುಣಗಳಿರುತ್ತೆ. ನಾವು ಇದೇ ಥರ ಮಾಡಿಕೊಂಡಾಗ ಮನೆಯವ್ರಿಗೆಲ್ಲರಿಗೂ ಅಡುಗೆ ತುಂಬಾ ಇಷ್ಟವೂ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲೆಲ್ಲ ತುಂಬ ಔಷಧಿ ಗುಣಗಳಿರುತ್ತೆ. ಯಾವುದೇ ಹೊರಗಡೆಯಿಂದ ತಂದಂಥ ಪೌಡ್ರುಗಳು ನಾವು ಇಲ್ಲಿ ಬಳಸಿಲ್ಲ. ಮನೇಲೇ ಮಾಡಿರೋಂಥ ಖಾರದ ಪುಡಿಗಳು, ಸಾಮಾನುಗಳು ಹಾಕಿ ಯಾವುದೇ ಥರ ಟೇಸ್ಟ್ ಪೌಡ್ರ್ ಅದೆಲ್ಲ ಯಾವುದು ಕೂಡ ನಾವು ಬಳಸಲ್ಲ. ಯಾಕೆಂದರೆ ಎಲ್ಲ ಮನೇಲೇ ಮಾಡುವಂಥ ಪದಾರ್ಥಗಳಲ್ಲಿ ನಾವು ಅಲ್ಲೇ ಹೆಚ್ಚಿ ಅಲ್ಲೇ ಮಾಡೋಂಥದ್ದು ಯಾವುದು ಕೂಡ ಕಾಯಿ ತುರಿನೂ ಫ್ರಿಜ್ಜಲ್ಲಿ ತುರಿದಿಡಲ್ಲ. ನಾವು ಈರುಳ್ಳಿನೂ ಹೆಚ್ಚಿಡಲ್ಲ. ಯಾವುದೇ ಕಾರಣಕ್ಕೂ ನಾವು ಅಲ್ಲೇ ಫ್ರೆಶ್ ಆಗಿ ಮಾಡ್ಕೋತೀವಿ. ಕೆಲವರು ಬ್ಯುಸಿಯಾಗಿದ್ದೀವಿ ಅಂತ ಎಲ್ಲ ಕಾಯೆಲ್ಲ ತುರಿದಿಟ್ಕೋತಾರೆ. ಅದು ಟೇಸ್ಟ್ ಎಲ್ಲ ಹೋಗುತ್ತೆ ಅಂತ ನಾವು ಅಲ್ಲೇ ತುರಿದು ಅಲ್ಲೇ ಹಾಕೋತೀವಿ. ಅಂದರೆ ಆ ಕಾಯಿ ಹಾಲು ರುಚಿ ತುಂಬ ಚೆನ್ನಾಗಿ ಬಿಡುತ್ತೆ. ಅಲ್ಲೇ ತುರಿದು ಅಲ್ಲೇ ಹಾಕೋದ್ರಿಂದ ನಾವು ರುಬ್ಬುವಾಗ ಆ ಕಾಯಿ ಒಂದು ಹಾಲು ಬಿಡುತ್ತೆ, ತುಂಬ ರುಚಿಯಾಗುತ್ತೆ. ನೋಡಿ ಈಗ ಸ್ವಲ್ಪ ಹುರಿದಾದ್ಮೇಲೆ ಅವರೆಕಾಯಿ ಕಾಳುಗಳನ್ನೆಲ್ಲನೂ ಮಸಾಲೆನ ನಾವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾರದೊಳಗಡೆ ಹಸಿ ಅವರೆಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ರುಚಿಯಾಗಿರ್ತದೆ. ಚೆನ್ನಾಗಿ ಅದನ್ನೆಲ್ಲ ತೆಕ್ಕೊಂಡು ಸ್ವಲ್ಪ ನೀರೆಲ್ಲನೂ ಹಾಕಿ ಕ್ಲೀನಾಗಿರೋ ಖಾರ ಎಲ್ಲನೂ ಯಾವುದು ವೇಸ್ಟ್ ಮಾಡೋದು ಬೇಡ. ಸ್ವಲ್ಪ ನೀರು ಹಾಕಿ ಕ್ಲೀನಾಗೆಲ್ಲನೂ ಸಾಂಬಾರು ಒಳಗಡೆ ಹಾಕೋಬೋದು. ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಸೌಟಲ್ಲಿ ಕ್ಲೀನಾಗಿ ಖಾರನೂ ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ನೀರು ಹಾಕಿ ಸ್ವಲ್ಪ ನೀರು ತೊಗೊಂಡು ಬರ್ತೀನಿ. ನೀರು ತೊಗೊಬಂದು ನೀರು ಹಾಕಿದಾಗ ನಾವು ಸಾಂಬಾರಿಗೆ ನಮ್ಮ ಯಾವ ಅದಕ್ಕೆ ಬೇಕು ಆ ಅದಕ್ಕೆ ನಾವು ನೀರು ಹಾಕ್ಕೋಬೇಕು. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ. ಸಾಂಬಾರು ಮುದ್ದೆಗೆ ಇವತ್ತು ನಾನು ಇದ್ರ ಜೊತೆಗೆ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಅವರೆಕಾಯಿ ಸಾಂಬಾರು ತುಂಬ ರುಚಿಯಾಗಿರ್ತದೆ. ಇದನ್ನು ನಾವು ಇದೇ ಸಾಂಬಾರನ್ನ ಚಪಾತಿ ಮಾಡ್ಬೋದು, ದೋಸೆಗೆ ಹಾಕ್ಕೊಬೋದು. ಅಕಸ್ಮಾತ್ ಎಮರ್ಜೆನ್ಸಿ ರವೆ ದೋಸೆ ಆ ಥರ ಎಲ್ಲ ಬಳಸ್ಕೋಬೋದು. ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುತ್ತೆ ಇದು ಅವರೆಕಾಯಿ ಸಾಂಬಾರು. ಅತಿ ಹೆಚ್ಚು ಮಸಾಲೆ ಕೂಡ ನಾವು ಹಾಕಿಲ್ಲ ಇಲ್ಲಿ. ಅತಿ ಹೆಚ್ಚಾಗಿ ನಾವು ಯಾವುದೇ ಥರ ಇದೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಬಾಡಿಗೆ ಈಗ ಕರೋನಾಗ ಅದಕ್ಕೆ ಚಳಿ ಜ್ವರ ಈ ಥರದಕ್ಕೆಲ್ಲ ಸ್ವಲ್ಪ ಬಿಸಿ ಆಗಬೇಕು. ಮೈ ಒಳಗಡೆಯಿಂದ ಕಾವಿರ್ಬೇಕು. ಎಂಥ ಕ್ರಿಮಿಕೀಟಗಳನ್ನು ಹೊಡೆದು ನಾಶ ಮಾಡುವಂಥ ಶಕ್ತಿ ನಮ್ಮ ಮನೇಲಿ ಮಾಡುವಂಥ ಅಡುಗೆಗಳಿಗಿರುತ್ತೆ. ಅಂಥ ಅಡುಗೆಗಳಲ್ಲಿ ಅದನ್ನು ಅತಿ ಹೆಚ್ಚು ಬಳಸಬಾರ್ದು, ಅತಿ ಬಿಟ್ಟು ಬಿಡಬಾರ್ದು.
ನಮಗೆ ರುಚಿಗೆ ತಕ್ಕ ಅನುಗುಣವಾಗಿ ನಮ್ಮ ದೇಹಕ್ಕೆ ಪ್ರಕೃತಿಯಲ್ಲಿ ಯಾವ ಥರ ವೆದರ್ ಇದೆ ಅನ್ನೋ ತಕ್ಕಂಗೆ ನೋಡ್ಕೊಂಡು ನಾವು ಮಸಾಲೆ ಪದಾರ್ಥಗಳನ್ನ ನಾವು ಬಳಸ್ಕೊಬೇಕು. ಆದಷ್ಟು ರುಚಿಯಿಂದ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರ್ತದೆ. ತುಂಬ ರುಚಿಯಾದ ಅಡುಗೆಗಳು ಮನೇಲಿ ಎಲ್ಲರೂ ಒಪ್ಕೋತಾರೆ. ತುಂಬ ಮನೇಲೂ ಕೂಡ ಒಂದು ಸಂತೋಷದ ಕಳೆ ಬರ್ತದೆ. ಆ ಕಳೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಇದೆಯಲ್ಲ, ಅದೇ ಒಂದು ಸಡಗರ ಸಂಭ್ರಮ. ಒಟ್ಟಿಗೆ ಕೂತ್ಕೊಂಡು ರುಚಿಯಾಗಿ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಲ್ಲ, ಅದಕ್ಕಿಂತ ಬೇಕಾ ಆ ಖುಷಿನೇ ಬೇರೆ. ರುಚಿಯಾದ ಅಡುಗೆಗಳು ಪ್ರತಿ ಸತಿ ನಾನು ಮಾಡಾಕ್ತೀನಿ. ದಯವಿಟ್ಟು ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹೆಚ್ಚು ಜನಕ್ಕೆ ಶೇರ್ ಮಾಡಿದಷ್ಟು ಕಲಿದೇ ಇರೋಂಥವ್ರು ನನ್ನ ಅಡುಗೆಗಳನ್ನ ಪ್ರಯತ್ನ ಪಡಬೇಕು, ನಾವು ಮಾಡಬೇಕು ಈ ಥರ ಅನ್ನೋರು ದಯವಿಟ್ಟು ಮಾಡ್ಕೋತಾರೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಪ್ರೋತ್ಸಾಹ ನೀಡಿ. ಇಂಥ ಹೆಚ್ಚು ಅಡುಗೆ ಮಾಡೋಕ್ಕೆ ನಮಗೂ ಪ್ರೋತ್ಸಾಹ ಸಿಗುತ್ತೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಶೈಲಿಲಿ ನಾವೆಲ್ಲ ಅಡುಗೆ ಮಾಡ್ತೀವಿ. ಇದು ನಮ್ಮನೆ ಶೈಲಿ ಅಡುಗೆ. ಇದು ತುಂಬ ರುಚಿಯಾಗುತ್ತೆ. ನಮ್ಮನ್ನೆಲ್ಲ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಇದನ್ನು ಇಡ್ಲಿ ಜೊತೆನೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು. ತುಂಬ ರುಚಿಯಾಗಿರ್ತದೆ. ಸ್ವಲ್ಪ ಇದಕ್ಕೆ ಖಾರ ಎಲ್ಲ ಮಿಕ್ಸ್ ಆಗಿ ನೀರೆಲ್ಲ ಹಾಕ್ಕೊಂಡಾಯ್ತು. ನಾವು ಈಗ ನೀರೆಲ್ಲ ಹಾಕಿದ್ಮೇಲೆ ಉಪ್ಪನ್ನ ಹಾಕ್ಕೋಬೇಕು. ಉಪ್ಪನ್ನ ಹಾಕ್ಕೊಂಡು ನಾವು ನೀವು ನೋಡ್ಕೊಳ್ಳಿ, ನಿಮ್ಮ ಮನೇಲಿ BP ಶುಗರ್ ಪೇಷಂಟ್ಗಳಿದ್ರೆ ಯಾವ ರೀತಿ ಹಾಕೋತೀರಾ ಅಂದ್ಕೊಂಡು ನೋಡಿಕೊಂಡು. ನಾನಿಲ್ಲಿ ಆಲೂಗೆಡ್ಡೆ ಬದನೆಕಾಯಿ ನಿಮಗೆ ತೋರಿಸೋದು ಮರ್ತಿದ್ದೆ. ಆಲೂಗೆಡ್ಡೆ ಬದನೆಕಾಯಿನ ನಾನೀಗ ಹೆಚ್ಚಿಟ್ಕೊಂಡು ತೊಳೆದು ಕ್ಲೀನಾಗಿ ಅದನ್ನು ಅವರೆಕಾಯಿ ಸಾಂಬಾರು ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಅವರೆಕಾಯಿ ಸಾಂಬಾರು ಜೊತೆ ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರ್ತದೆ ಸಾಂಬಾರು. ಆ ಫ್ಲೇವರೇ ಬೇರೆ ಬರ್ತದೆ. ಅದಕ್ಕೆ ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿನ ನಾನಿಲ್ಲಿ ಹೆಚ್ಚು ಹಾಕ್ಕೊಡ್ತಾಯಿದ್ದೀನಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಮಾಡುವಂಥ ಅಡುಗೆ ಇದು ತುಂಬ ರುಚಿಯಾಗಿ ಬರ್ತದೆ, ತುಂಬ ರುಚಿಕಟ್ಟಾಗಿರ್ತದೆ. ಈ ಚಳಿಗಂತೂ ತುಂಬ ಫಸ್ಟ್ ಕ್ಲಾಸ್ ಆಗಿರ್ತದೆ ಈ ಸಾಂಬಾರು. ಈ ಸಾಂಬಾರನ್ನ ಊಟ ಮಾಡ್ತಾಯಿದ್ರೆ ಬೇಡ ಅನ್ನಲ್ಲ, ಆ ರೀತಿ ಊಟ ಮಾಡ್ತಾರೆ. ಯಾವ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಇದ್ರ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಆಹಾ, ಅದೇ ಸ್ವರ್ಗ. ಇದಕ್ಕಿಂತ ಏನು ಬೇಕು ಹೇಳಿ? ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ರುಚಿಯಾಗಿ ಶುಚಿಯಾಗಿ ಒಳ್ಳೆ ರೀತಿಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಅದೇ ಅಲ್ವಾ ಸ್ವರ್ಗ. ಈ ಸಂಪಾದನೆ ಮಾಡೋದೇ ಅದಕ್ಕಲ್ವ ಒಳ್ಳೊಳ್ಳೆ ಊಟ ಅಂದರೆ. ಒಳ್ಳೆ ರುಚಿಕಟ್ಟಾದ ಅಡುಗೆಗಳನ್ನ ಮಾಡಿಕೊಂಡು ನಾವು ಆರೋಗ್ಯನ ಕಾಪಾಡಿಕೊಂಡು ಯಾವುದೇ ಕೆಮಿಕಲ್ ಬಳಸ್ದೆ, ಯಾವುದೇ ಹೊರಗಡೆ ತಂದಂಥ ಪೌಡ್ರ್ಗಳು ಬಳಸ್ತೇನೆ ಮಾಡೋಂಥ ಅಡುಗೆಗಳಿದು. ಹಳೆ ಸ್ಟೈಲ್ ಅಡುಗೆ ಇದು, ನಾಟಿ ಸ್ಟೈಲ್ ಹಳ್ಳಿ ಕಡೆ ಮಾಡ್ತಾರೆ ಈ ಥರ. ಅದೇ ರೀತಿ ನಾನು ಮಾಡಿ ತೋರಿಸಿದ್ದೀನಿ. ನಾನು ಯಾವಾಗಲೂ ಇದೇ ಥರ ಮಾಡೋದು. ಸ್ವಲ್ಪ ನೀವು ಒಗ್ಗರಣೆಗೆ ನೀವು ಜಜ್ಜಿ ಹಾಕ್ಕೊಂಡು ಹುರ್ಕೊಂಡ್ರೆ ಅವರೆಕಾಳನ್ನ ಅಲ್ಲೇ ಫಸ್ಟ್ ಸ್ಟೆಪ್ಪಲ್ಲಿಂದ ಶುರು ಮಾಡಬೇಕು ನಾವು. ತುಂಬ ರುಚಿಯಾಗಿರ್ತದೆ. ಖಾರದ ಪುಡಿಗಳು ಅಷ್ಟೇ ಆದಷ್ಟು ಮನೇಲೇ ಮಾಡ್ಕೊಳ್ಳಿ. ಹೊರಗಡೆಯಿಂದ ತಂದು ಬ್ಯುಸಿ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಹೋಗೋರು. ಮನೇಲೇ ಇರುವಂಥವ್ರು ನೀವು ಮನೇಲೇ ಮಾಡ್ಕೋಬೋದು. ಖಾರದ ಪುಡಿಗಳನ್ನ ಮನೇಲೇ ಮಾಡಿಟ್ಕೊಂಡ್ರೆ ಆ ಟೇಸ್ಟ್ ಬೇರೆ ಬರ್ತದೆ. ಅದರಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಆಗಿರಲ್ಲ, ಕಲರುಗಳು ಯೂಸ್ ಆಗಿರಲ್ಲ. ನೋಡಿ, ನ್ಯಾಚುರಲ್ ಕಲರ್ ಇದೆಲ್ಲ. ನೋಡಿ ಎಷ್ಟು ಕಲರ್ ನ್ಯಾಚುರಲಾಗಿ ಬಂದು ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ತುಂಬ ರುಚಿಯಾಗಿರ್ತದೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಮನಸ್ಸಿಗೆ ಇಷ್ಟ ಆಗುತ್ತೆ. ನಾವು ಈ ಥರ ಮಾಡ್ಕೊಂಡು ಊಟ ಮಾಡಿದಾಗ ಮನಸ್ಸಿಗೆ ಇಷ್ಟ ಆಗುತ್ತೆ. ಈಗ ನಾವು ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇಲ್ಲಿ. ಬದನೆಕಾಯಿ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಒಂದೆರಡು ಸರಿ ಸೌಟಲ್ಲಿ ಹಿಂಗೆ ತಿರುಗಿಸ್ತಾ ಇದ್ದರೆ ಎಲ್ಲ ಹೊಂದ್ಕೋಬೇಕದು ಎಲ್ಲ. ನೋಡಿ, ಅವರೆಕಾಳು, ಇದು ಆಲೂಗೆಡ್ಡೆ, ಬದನೆಕಾಯಿ, ನಾವು ರುಬ್ಬಿರೋಂಥ ಮಸಾಲೆ, ನೀರು, ಇಷ್ಟನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಾವು ಅದಕ್ಕೆ ಯಾವ ರೀತಿ ಸಾಂಬಾರು ಬರಬೇಕು ಆ ರೀತಿ ಅದಕ್ಕೆ ನಾವು ಸಾಂಬಾರು ತೊಗೊಬಂದು ನಿಲ್ಲಿಸ್ಕೋಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವು ಬೇಡ. ತುಂಬ ರುಚಿಯಾಗಿರ್ತದೆ. ಮುದ್ದೆಗೆ ತುಂಬ ರುಚಿಯಾಗಿರ್ತದೆ. ಚಪಾತಿ, ಮುದ್ದೆ, ದೋಸೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಇದು. ರಾತ್ರಿ ಮಾಡಿಟ್ಕೊಂಡು ಅಕಸ್ಮಾತ್ ನಾವು ಬೇಗ ಅರ್ಜೆಂಟ್ ಹೋಗ್ತೀವಿ ಅಂತಂದರೆ ಬೆಳಗ್ಗೆ ಇದು ಚಪಾತಿ ಕೂಡ ಹಾಕ್ಕೋಬೋದು. ಇದನ್ನು ಸಾಂಬಾರನ್ನ ಚಪಾತಿ ಕೂಡ ನಾವು ಹಾಕ್ಕೊಂಡು ಊಟ ಮಾಡೋದ್ರಿಂದ ಆಗುತ್ತೆ. ಟೇಸ್ಟ್ ಚೆನ್ನಾಗಿ ಬರ್ತದೆ. ತುಂಬ ರುಚಿಯಾಗಿರ್ತದೆ. ನಾಲ್ಗೆಗೆ ತುಂಬ ಹಿಡಿಸ್ತದೆ. ಆಮೇಲೆ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಹೊರಗಡೆ ಫುಡ್ಡು ಬೇಡ ಅನಿಸುತ್ತೆ. ನೋಡಿ, ಈಗ ಉಪ್ಪು ಹಾಕ್ತಾಯಿದ್ದೀವಿ. ನಿಮ್ಮ ರುಚಿಗೆ ನೋಡಿಕೊಂಡು ಆದಷ್ಟು ಕಲ್ಲುಪ್ಪು ಬಳಸಿ. ಪುಡಿ ಉಪ್ಪು ಬೇಡ. ಆದಷ್ಟು ನಾವು ಕಲ್ಲುಪ್ಪನ್ನ ಬಳಸೋದ್ರಿಂದ ತುಂಬ ಒಳ್ಳೆಯದು. ಕಲ್ಲುಪ್ಪನ್ನ ಎಲ್ಲರೂ ಬಳಸಿ. ಪುಡಿ ಉಪ್ಪು ಡೈರೆಕ್ಟ್ ಸಾಂಬಾರಿಗೆ ಹಾಕೋದು ಬೇಡ. ಈಗ ನೋಡಿ, ಉಪ್ಪೆಲ್ಲ ಹಾಕಿದ್ಮೇಲೆ ನಾವು ಈ ರೀತಿ ಒಂದೆರಡು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತೊಗೊಬಂದು ಇಟ್ಕೊಳ್ಳೋಣ. ನೋಡಿ, ಸಾಂಬಾರು ಅಳತೆ ಯಾವ ರೀತಿ ಏನು ಅಂತ ನೋಡ್ಕೊಳ್ಳೋಣ.
ತುಂಬ ರುಚಿ ಆ ಹೊಗೆ ಬರ್ತಾಯಿದೆ ನೋಡಿ, ಅದು ಘಮ ಎಷ್ಟು ಚೆನ್ನಾಗಿದೆ ಅಂದರೆ ಹಬ್ಬ ತುಂಬ ರುಚಿಯಾಗಿರ್ತದೆ. ಆ ಘಮದ ಅನ್ನವಾಗಲೇ ಹೊಟ್ಟೆ ಹಸ್ಕೊಂಡ್ಬಿಡ್ತದೆ ನಮ್ಗೆ, ಅಷ್ಟು ರುಚಿಯಾಗಿರ್ತದೆ. ಹೊಟ್ಟೆ ಹಸುವು ಹೆಚ್ಚಾಗದೆ ಆ ಪರಿಮಳ ಬರುತ್ತಲ್ಲ ನೋಡಿ, ಕುಕ್ಕರಲ್ಲಿ ಎಲ್ಲ ಸಾಂಬಾರೆಲ್ಲ ಹಾಕಿ ಮುಚ್ಚುವಾಗ ಒಂದು ಹೊಗೆ ಬರುತ್ತೆ, ಒಂದು ಮಳ್ಳು ಬರುತ್ತೆ ನೋಡಿ, ಆ ಘಮ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ನಾವು ನೋಡಿ ಕುಕ್ಕರ್ ಇದೆಲ್ಲನೂ ಹಾಕಿ ಮುಚ್ಚುಳೆಲ್ಲನೂ ಹಾಕಿ ವೆಯ್ಟ್ ಹಾಕಿ ಒಂದು 3 ವಿಷಲ್ ಅಥವಾ 4 ವಿಷಿಲು ಕೂಗಿಸ್ಕೊಳ್ಳೋಣ. ನೋಡಿ 3 ವಿಷಲ್ ಅಥವಾ 4 ವಿಷಲ್ ನಾವು ಕೂಗಿಸ್ಕೊಂಡ್ರೆ ತುಂಬ ರುಚಿಯಾದಂಥ ಸಾಂಬಾರು ನಮಗೆ ಫಟಾಫಟ್ ಅಂತ ರೆಡಿ ಆಗೋಯ್ತು. ಎಷ್ಟು ಬೇಗ ಆಗುತ್ತೆ ನೋಡಿ ಸಾಂಬಾರು. ಒಂದು ಸತಿ ನಾವು ಅಡುಗೆ ಮನೇಲಿ ನಿಂತರೆ ಎಷ್ಟು ಬೇಗ ಆಗುತ್ತೆ ಅಂದರೆ ಮಾಡೋ ರೀತಿಲಿ ಪಟ ಅಂತ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ತುಂಬ ರುಚಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ಬಿಸಿ ಮುದ್ದೆ ಮಾಡಿಕೊಂಡು ಸ್ವಲ್ಪ ರೈಸ್ ಇಟ್ಕೊಂಡು ಪಕ್ಕದಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ತಿನ್ನೋರು, ತುಪ್ಪ ಇಲ್ಲ ತಿನ್ನಲ್ಲ ಅನ್ನೋರು ಬೇಡ, ಹಾಗೆ ರುಚಿಯಾಗಿರ್ತದೆ. ತುಂಬ ರುಚಿಯಾದಂಥ ಸಾಂಬಾರಿದು, ರುಚಿಕಟ್ಟಾದಂಥ ಸಾಂಬಾರು. ಎಲ್ಲರೂ ಟ್ರೈ ಮಾಡಲೇಬೇಕು ಇದನ್ನು. ಇದು ನಮ್ಮನೆ ಶೈಲಿ. ನಿಮ್ಮನೇಲೂ ಇದೇ ಥರ ಮಾಡ್ತಾಯಿದ್ದೀರಾ ಅಥವಾ ಬೇರೆ ಥರ ಮಾಡ್ತಾಯಿದ್ದೀರಾ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ನೋಡಿ ವಿಜಲ್ ಕೂಗ್ತಾ ಇದೆ. ಈಗ ನಮ್ಮ ಮನೇಲಿ ಸಾಂಬಾರು ರೆಡಿ ಆಯಿತು. ಸಾಂಬಾರು ರೆಡಿ ಆದ ನಂತರ ಇದ್ರ ಜೊತೆ ಮುದ್ದೆ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ರೆ ಅದೇ ಅಲ್ವಾ ಸ್ವರ್ಗ. ಇದಕ್ಕಿಂತ ಬೇಕಾ? ತುಂಬ ರುಚಿಯಾದಂಥ ಸಾಂಬಾರು ರೆಡಿ ಆಯಿತು. ವಿಜಲ್ ಕೂಗಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಇದೆಲ್ಲ ಹೋಗಲಿ ಹೊರಗಡೆ, ವಿಜಲೆಲ್ಲ ಹೋದ್ಮೇಲೆ ನಾವು ಅದನ್ನು ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಚೆನ್ನಾಗಿ ಬೆಂದರೆ ಕಾಳು ತುಂಬ ರುಚಿಯಾಗಿರುತ್ತೆ ಅಂತ 4 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಸಾಮಾನ್ಯವಾಗಿ 3 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ನಾನು 4 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಅಂತಂದ್ಬಿಟ್ಟು 4 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಮೆತ್ತಗಿರಲಿ ಅವರೆಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳಿ ಅಂದ್ಬಿಟ್ಟು. ತುಂಬ ರುಚಿಯಾಗಿ ಬರುತ್ತೆ. ಈ ಥರ ಸಾಂಬಾರು ಮಾಡ್ಕೊಳ್ಳಿ. ನೋಡಿ ಸಾಂಬಾರು ರೆಡಿ ಆಯ್ತು. ಇವಾಗ ಸಾಂಬಾರು ರೆಡಿ ಆಯಿತು, ಗ್ಯಾಸ್ ಎಲ್ಲ ಹೋಗಾಯಿತು. ಲಿಡ್ ಓಪನ್ ಮಾಡಿದೆ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ನ್ಯಾಚುರಲ್ ಫುಡ್ಡು, ನ್ಯಾಚುರಲ್ಲಾಗಿ ನಾವೇ ಮಾಡಿದಂಥ ಮನೇಲಿ ತಯಾರಿಸಿದಂಥ ಅವರೆಕಾಯಿ ಸಾಂಬಾರು. ಏನು ಕಷ್ಟ ಆಗೋಲ್ಲ, ಈಸಿ ಮೆಥಡ್. 10 ನಿಮಿಷದಲ್ಲೆಲ್ಲ ಸಾಮಾನೆಲ್ಲನೂ ಹಾಕ್ಕೊಂಡು ನಾವು ಮಾಡಿಕೊಂಡ್ರೆ 10 ನಿಮಿಷದಲ್ಲಿ ಒಳ್ಳೆ ರುಚಿಕಟ್ಟಾದ ಸಾಂಬಾರು ರೆಡಿ ಆಯಿತು. ಕಲರ್ ನೋಡಿ, ಕಲರ್ಫುಲ್ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ಇಲ್ಲಿ. ತುಂಬ ರುಚಿಯಾಗಿದೆ. ಪರಿಮಳ ಅಂತೂ ತುಂಬ ಘಮ ಅಂತಿದೆ. ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ.